ಜನ್ಮವನ್ನು ನೀಡಿದ ಆ ಬ್ರಹ್ಮ ನಿಸರ್ಗದಲ್ಲಿರುವ ಎಲ್ಲಾ ಸೌಂದರ್ಯವನ್ನು ಆ ಹೆಣ್ಣಿಗೆ ಕೊಟ್ಟು ನಮ್ಮಂತಹ ರಸಿಕರಿಗೆ ಹಂಚಿಕೊಳ್ಳಿ ಎಂದು ಹೇಳಿ ಮಾಯವಾಗಿ ಬಿಟ್ಟ. ಆದರೆ ಇಂದಿನ ಈ ಕಲಿಯುಗದಲ್ಲಿ ಅದೇ ಹೆಣ್ಣಿಗೋಸ್ಕರ ಜಗಳವಾಡಿ ತಮ್ಮ ಪ್ರಾಣತ್ಯಾಗ ಮಾಡುತ್ತಾರೆನ್ನುವುದು ಆ ಬ್ರಹ್ಮನಿಗೆ ಅವತ್ತೇ ತಿಳಿದಿದ್ದರೆ ಆ ಹೆಣ್ಣಿಗೆ ಅಷ್ಟೊಂದು ಸೌಂದರ್ಯವನ್ನೇ ಹಾಕುತ್ತಿರಲಿಲ್ಲ. ಬೇಟೆಗಾರ ಬೇಟೆಯಾಡುವುದನ್ನು ಬಿಟ್ಟರೆ ಮನಸ್ಸಿಗೆ ಅದೇ ರೀತಿ ನನ್ನಂತಹ ರಸಿಕರು ಹೆಣ್ಣನ್ನು ಕಾಣದಿದ್ದಾಗ ಮನಸ್ಸಿಗೆ ತುಂಬಾ ಬೇಸರ. ಯಾವುದು ಕಪ್ಪು ಕೋಗಿಲೆ ಇತ್ತ ಕಡೆಗೆ ಬರುತ್ತಿದೆ, ಬರಲಿ. ಹಾ ಮೇಡಮ್. ಯಾರು ನೀವು? ನನ್ನನ್ನು ಯಾಕೆ ತಡೆ ಹಿಡಿದು ನಿಲ್ಲಿಸಿದ್ರಿ? ಹಾ ಮೇಡಮ್, ಒಂದು ನಿಮಿಷ. ಗಂಟಲು ತುಂಬಾ ಒಣಗಿ ಬಾಯಾರಿಕೆಯಾಗಿದೆ, ಸ್ವಲ್ಪ ಕುಡಿಯಲು ನೀಡಿದ್ರೆ ಕೊಡ್ತೀರಾ? ಅಷ್ಟೇ ತಾನೆ, ಸರಿ, ಒಂದು ನಿಮಿಷ. ಅಣ್ಣ, ನೀರೇನೋ ಕುಡಿದ್ರಿ, ಈಗಲಾದ್ರೂ ನಿಮ್ಮ ದಾಹ ತೀರಿತೇನು? ನೀರಿನ ದಾಹವೇನೋ ತೀರಿತು, ಆದರೆ ನನ್ನ ದೇಹದಲ್ಲಿ ಪುಟಿದೇಳುತ್ತಿರುವ ಕಾಮದಾಹವನ್ನು ಏನು ಕೊಟ್ಟು ತೀರಿಸಿದೆ ಚಿನ್ನವೇ? ಅಣ್ಣ, ನಾಲ್ಕಿನ ಬಿಗಿ ಹಿಡಿದು ಮಾತಾಡಿ. ನೀವು ದಾಹ ಅಂತ ಕೇಳಿದ ತಕ್ಷಣ ನೀರು ಕೊಟ್ಟಿದ್ದಕ್ಕೆ ನೀವು ಕೊಡ್ತಿರೋ ಪ್ರತಿಫಲನ ಇದು. ಅಣ್ಣನೆಂದು ಕರೆದರೆ ಕನಿಕರ ಪಟ್ಟು ಬಿಟ್ಟು ಬಿಡುವೆನೆಂದು ಭಾವಿಸಿರುವೆ ಎನ್ನಲೇ ಬಣ್ಣದ ಹೆಣ್ಣೆ. ಕೇಳಿದಾಕ್ಷಣ ಹಿಂದೆ ಮುಂದೆ ನೋಡದೆ ನೀರು ಕೊಟ್ಟು ಹೇಗೆ ನನ್ನ ನೀರಿನ ದಾಹವನ್ನು ತೀರಿಸಿದೆಯೋ ಅದೇ ರೀತಿ ನನ್ನ ಕಾಮ ದಾಹವನ್ನು ತೀರಿಸಿ ಇಲ್ಲಿಂದ ಹೊರಟು ಹೋಗು. ಥೂ ಚಾಂಡಲ, ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಛೀ, ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ? ಸೊಕ್ಕಿನ ಹೆಣ್ಣೆ, ನಾನು ರಾಕ್ಷಸನಾಗುವ ಮೊದಲು ಸುಮ್ಮನೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಯಾರೂ ಇಲ್ಲದೆ ಈ ಭಯಾನಕ ಅರಣ್ಯದಲ್ಲಿ ರಾಕ್ಷಸನಂತೆ ವರ್ತಿಸಿ ಹರಣ ಮಾಡಬೇಕಾಗಿತ್ತು. ಎಚ್ಚರದಿಂದ ಮಾತನಾಡು. ಶಬಾಷ್, ಮೆಚ್ಚಲೇಬೇಕು. ಅಂದು ದ್ರೌಪದಿಯನ್ನು ಕನ್ನರ್ಜುನ ಎಳೆದುಕೊಂಡು ಹೋದ ಅಲ್ಲಿ ನಡೆದ ಸನ್ನಿವೇಶವಾದ್ರೂ ಏನಾಯ್ತು ಎಂಬುದನ್ನ ನೆನಪಿದ್ಯಾ? ಮೊದ ತುಂಬಿದ ಮದನಾರಿಗೆ ವ್ಯಾಪಾರ ಯುಗದ ಹರಿಕಥೆಗಳನ್ನು ಹೇಳಿ ಈ ಕದೀಮನನ್ನ ಕೆಣಕಿಸಬೇಡ. ತಮ್ಮನ್ನು ಹಠ ಮಾಡದೆ ಒಪ್ಪಿಕೊಳ್ಳುವೆಯೋ ಇಲ್ಲ ಬಲವಂತವಾಗಿ ನಿನ್ನ ಶೀಲ ಕಳೆದುಕೊಳ್ಳುವೆಯೋ? ಸಾಕು, ಏನಂತ ತಿಳ್ಕೊಂಡಿದ್ಯೋ? ಒಂಟೆ ಹೆಣ್ಣು ಕಾಡಲ್ಲಿ ಒಬ್ಳೆ ಸಿಕ್ಕಿದಾಳೆ, ಇವಳು ನಾನು ಹೇಳಿದ ತಕ್ಷಣ ಏನು ಬೇಕಾದ್ರೂ ತಿಳ್ಕೊಂಡಿದ್ದಾಳೆ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಳತನ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ನಿನ್ನ ತಂಗಿ ಅಂತ ತಿಳ್ಕೊಂಡು ಮೊದಲಿನಿಂದ ಹೋಗೋದಕ್ಕೆ ಅವಕಾಶ ಮಾಡ್ಕೊಂಡು, ಆದ್ರೆ ಇದರ ಪರಿಣಾಮವೇ ಕೆಟ್ಟದಾಗಿರುತ್ತೆ. ಜೋಕೆ ತಂಗಿ? ಯಾವ ತಂಗಿ? ಯಾವ ಅಣ್ಣ? ನಿಮ್ಮಂತಹ ನೀತಿಗೆಟ್ಟ ತಂಗಿಯರು ತವರಿಗೆ ಬಾ ತಂಗಿ ಸಿನಿಮಾ ನೋಡಿಕೊಂಡು ನಾವು ಅಣ್ಣ ತಂಗಿಯರು ಎಂದು ನಟನೆ ಮಾಡಿ ಅದೇ ಅಣ್ಣ ತಂಗಿಯರು ಮರುದಿನ ಚೆಲುವಿನ ಚಿತ್ತಾರ ಸಿನಿಮಾ ನೋಡಿಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಹೋದ ಅಣ್ಣ ತಂಗಿಯರ ಕತೆ ನಾನು ಕೇಳಿದರೆ ನೋಡಿಲ್ಲವೇ? ನೋಡು, ಪತಿರುತ್ತೆ, ನಾನು ಪತಿರುತ್ತೆ ಹೆಣ್ಣು. ಯಾವತ್ತಿದ್ರು ನನ್ನ ಗಂಡನ ಸೊತ್ತೆ ಹೊರತು ನಿನ್ನಂತವರ ತೋಳ ತಕ್ಕಿಯಲ್ಲಿ ಹಾಡಿ ಕುಡಿದು ಕುಪ್ಪಳಿಸಿದಕ್ಕೆ ನಾನೇನು ನಿನ್ನ ಸೂಳೆ ಅಲ್ವೋ? ನಿನ್ನ ಕರೆದ ತಕ್ಷಣ ನಿನ್ ಜೊತೆ ಬಂದು ಸೆರಗ್ ಹಾಚಿ ನಿನ್ ಜೊತೆ ಇರೋದಕ್ಕೆ ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ಯಾವತ್ತಿದ್ರು ಗಂಡನೇ ಪತಿ ದೈವ ಅಂತ ಪೂಜಿಸೋಳು. ಯಾವತ್ತಿದ್ರು ಗಂಡನೇ ನನಗೆ ಹೆಚ್ಚು. ಅದನ್ನ ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಕಾಲಲ್ಲಿರೋ ಚಪ್ಪಲಿ ಕೈಗೆ ಬರಬೇಕಾದ ಮಾತನಾಡಬಾರದೆ. ಗಂಡನೇ ದೇವರೆಂದು ದೇವರ ಗುಡಿಗೆ ಹೋಗಿ
ಅರ್ಚನೆ ಮಾಡಿಸಿ ಬರುವ ನಿಮ್ಮಂತಹ ಪತಿವ್ರತೆ ಶಿರೋಮಣಿಯರಷ್ಟಿಲ್ಲ ಈ ನಿನ್ನ 21ನೇ ಶತಮಾನದಲ್ಲಿ ಗಂಡನಿಗೆ ತಿಂಗಳದ ನೆಪ ಹೇಳಿ ಮಿಂಡನಿಗೆ 3 ದಿವಸ ಮನೆಗೆ ಬರುವ ನಿನ್ನಂತಹ ನೀತಿಗೆಟ್ಟ ಶಿರೋಮಣಿಯರಷ್ಟಿಲ್ಲ ಈ ನಿನ್ನ ಹಾಳು ಕಲಿಯುಗದಲ್ಲಿ. ಗಂಡನೇ ಸರ್ವಸ್ವವೆಂದು ಡೈಲಾಗ್ ಹೊಡೆದು ಅದೇ ಗಂಡನನ್ನು ಕೆಲಸಕ್ಕೆ ಕಳುಹಿಸಿ ಸಾಯಂಕಾಲದವರೆಗೆ ಈಗಲೋ ಆಗಲೋ ಸಾಯುವಂತಹ ಮುದುಕರೊಂದಿಗೆ ತಮ್ಮ ಕಾಮತೀಟೆಯನ್ನು ತೀರಿಸಿಕೊಳ್ಳುವ ಕಾಮನೆತ್ತಿಗೆ ಏರಿದ ಕನ್ಯಾಮಣಿಗಳೆಷ್ಟಿಲ್ಲ ಇನ್ನ ಹಾಳು ಸಮಾಜದಲ್ಲಿ. ಬಾಯಿ ಮುಚ್ಚೋ ನರಹಂತಕ. ತಡು, ನೀನು ಹೇಳಿದ ತಕ್ಷಣ ಎಲ್ಲ ಹೆಣ್ಣು ಮಕ್ಕಳಂತೆ ನಾನಲ್ವೋ? ನಾನು ನನ್ನ ಗಂಡನೇ ಪರದೈವ ಅಂತ ಬಾಳಿ ಬದುಕೋಳು. ಅದನ್ನ ಬಿಟ್ಟು 3 ಬಿಟ್ಟಂತೆ ಎಲ್ಲರಿಗೂ ಸಿರುಗು ಹಾಸುವ ಸೂಳೆ ನಾನಲ್ಲ. ಕಲ್ತ್ಕೋ. ಬಾಯಿಗೆ ಬಂದಂತೆ ಮಾತಾಡಿದ್ರೆ ಎಚ್ಚರಿಕೆ. ಸೊಕ್ಕಿನ ಸೂಳೆ ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನ ಶೀಲ ಹರಣವನ್ನು ಮಾಡಬೇಕಾಗುತ್ತದೆ. ಮಾತನಾಡು. ಇಂಥ ಅಸಭ್ಯವಾದ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ. ನೋಡು, ನೀನು ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದ್ಯಾ ಎಂಬುದು ನನ್ನ ಮೈದಾನಿಗೆ ಏನಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ನೇತು ಹಾಕ್ಬಿಡ್ತಾನೆ. ಎಚ್ಚರ. ಅದಕ್ಕೆ ಆಸ್ವಾದ ಕೊಡದೆ ಮೊದಲಿನಿಂದ ಹೊರಟೋಗು. ಮೈದುನನೇ ಹಾಗಾದರೆ ನೀನು ಆ ಶಂಕರನ ಹೆಂಡತಿಯೇ? ಶಾಬಾಷ್ ಲಲಿತಾ, ಶಾಬಾಷ್. ಈ ಕಡೆಗೆ ಬಂದವನಿಗೆ ಹಾಸಿ ಕೊಟ್ಟಂತಾಯಿತು. ಬಾರಲೇ ಬಾ. ದೂರ ಸರಿ. ಇನ್ನೊಂದು ಸಲ ನನ್ನನ್ನು ಮುಟ್ಟಿದ್ಯಾ ಆದ್ರೆ ಸುಮ್ಮನೆ ಬಿಡೋದಿಲ್ಲ. ನೋಡು, ಮೊದಲು ನನ್ನ ಮೈದುನ ಬರಕ್ಕಿಂತ ಮುಂಚೆ ಮೊದಲಿನಿಂದ ತೈಳು. ಇಲ್ಲವಾದ್ರೆ ನಿನಗೆ ಕಟ್ಟಿಟ್ಟ ಬುದ್ಧಿ. ನಿನ್ನ ಪ್ರಾಣವನ್ನು ಕಳೆದುಕೊಳ್ಬೇಡ. ಮೊದಲಿನಿಂದ ಹೊರಟೋಗು. ಯಾರು ಬಂದರೂ ಬಿಡುವುದಿಲ್ಲ. ನಾನು ಈಗ ಕಾಮ ತುಂಬಿದ ಕಾಮನತ್ತಿಗೆ ಏರಿದ ನಿನ್ಗೆ ಅರ್ಚಾಸಿ ಅರ್ಚಾಡಿದ್ರು ಅಷ್ಟೇ ಕಣು. ನೋಡು, ಈ ಊರಿನ ಗರತಿಯರು ಬಂದು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ನನ್ನ ಮೈದುನ ಬಂದಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಮೊದಲಿನಿಂದ ಹೊರಟೋಗು. ಹೊರಟೋಗು. ಬಾರಲೇ ಬಾ. ಭದ್ರ ಬರ್ತಾ ಇದ್ದೇನೆ. ಮೈದುನ, ಬೇಗ ಬಾರಪ್ಪ. ನನಗೆ ಯಾಕೋ ತುಂಬಾನೇ ಭಯವಾಗ್ತದೆ. ಈ ಪಾಪಿ ನನ್ನನ್ನು ಕೆಡಿಸ್ಬಿಡ್ತಾರೆ. ಎಲ್ಲಿದ್ಯಾ? ಬೇಗ ಬಾರೋ ಭದ್ರ. ಭದ್ರ ಬಂದಂತೆ ಕಾಣಿಸುತ್ತದೆ. ನಾನು ಇಲ್ಲಿಂದ ಕಾಲು ಕೀಳುವುದೇ ಒಳ್ಳೆಯದು. ಮತ್ತೆ ಸಮಯ ಸಾಧಿಸಿ ನನ್ನ ಕಾರ್ಯಸಿದ್ಧಿಗೊಳಿಸಿದರಾಯಿತು. ಏಕೆ ಅತ್ತಿಗೆ ಈ ರೀತಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಪ್ಪ. ಅಕಸ್ಮಾತ್ ಬರೆದು ಸ್ವಲ್ಪ ತಡವಾಗಿದ್ರು ಆ ಪಾಪಿ ನನ್ನ ಶೀಲವನ್ನೇ ಕೆಡಿಸ್ಬಿಡ್ತಾ ಇದ್ದ. ನನ್ನ ಜೀವನವನ್ನೇ ಹಾಳು ಮಾಡ್ಬಿಡ್ತಾ ಇದ್ದ ಕಣೋ. ಏಕೆ ಅತ್ತಿಗೆ ಈ ರೀತಿ ಮಾತನಾಡಿದ್ದು? ಏನಾಯಿತು ಹೇಳತ್ತಿಗೆ? ಹೌದಪ್ಪ, ತಾನು ಬುದ್ಧಿ ಹೊತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಪ್ರಾಣಿ ನನ್ನ ಜೀವನವನ್ನೇ ಹಾಳು ಮಾಡೋಕ್ಕೋಸ್ಕರ ನನ್ನ ಶೀಲವನ್ನೇ ಹಾಳು ಮಾಡೋದಕ್ಕೆ ಅಂತ ಬಂತು. ಅಷ್ಟೊಂದು ನಿನ್ನ ಧ್ವನಿ ಕೇಳಿದ ತಕ್ಷಣ ಹೇಗೋ ತಪ್ಪಿಸ್ಕೊಂಡು ನಿನ್ನಿಂದ ಹೊರಟೋಗ್ಬಿಟ್ಟ. ಹಾಗಾಗಿ ನನ್ನ ಶೀಲ ಏನು ತೊಂದರೆ ಆಗಲಿಲ್ಲ ಕಣ. ಅತ್ತಿಗೆ ಏನು ಹೇಳ್ತೀರಿ? ಅತ್ತಿಗೆ ಹೇಗೆ ಏನು ಹೇಳ್ತೀರಿ? ಪಪ್ಪಿ ನಿಂತಿರುವ ಕೆಟ್ಟ ಪ್ರಾಣಿ ಯಾರನ್ನೋದು ಹೇಳತ್ತಿಗೆ ಹೇಳು. ಈಗಲೇ ಅವನ ರುಂಡವನ್ನು ಕರೆದು ನಿನ್ನ ಪಾಲನೆಗೆ ತಂದು ಹಾಕುತ್ತೇನೆ. ಅತ್ತಿಗೆ ಹೇಳತ್ತಿಗೆ ಅವನು ಯಾರನ್ನೋದು ಹೇಳು. ಬೇಡಪ್ಪ ಮೈದುನ, ಬೇಡ. ನೋಡು, ನೀನು ಅವನನ್ನು ಸಾಯಿಸಿ ನೀನು ಜೈಲಿಗೆ ಹೋಗುದು ನನಗೆ ಇಷ್ಟವಿಲ್ಲ. ನನ್ನಿಂದಾಗಿ ನಿನಗೆ ತೊಂದರೆ ಬೇಡ. ನೋಡು, ಅವನಿಗೆ
ತಕ್ಕ ಶಿಕ್ಷೆ ಆ ದೇವರು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಕೊಡ್ತಾನೆ. ಆಗ ಒಂದಲ್ಲ ಒಂದು ದಿನ ಸಮಯ ಬಂದಾಗ ಅವನಿಗೆ ಅದರ ಅರಿವಾಗುತ್ತೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಅತ್ತಿಗೆ ಏನು ಹೇಳ್ತೀರಿ? ಅತ್ತಿಗೆ ಏನು ಹೇಳುತ್ತೀರಿ? ಎಂತ ಕೆಟ್ಟ ರಾಜಸರನ್ನು ಹೀಗೆ ಬದುಕಲು ಬಿಟ್ಟರೆ ಮುಂದೆ ಒಂದು ಅಲ್ಲ ಒಂದು ದಿನ ನಮ್ಮ ರಾಮರಾಜ್ಯವನ್ನು ರಾವಣ ರಾಜಾಗಿ ಮಾಡಿಬಿಡುತ್ತಾರೆ. ಎಂತ ಕೆಟ್ಟ ರಾಜಸರು. ಈಗ ನಿನಗೆ ಬಂದಿರೋ ಪರಿಸ್ಥಿತಿ ಬೇರೆ ಯಾರು ಇವರು ಬರಬಾರದು. ಹೇಳತ್ತಿಗೆ ಹೋರಾಗಡವನ್ನ ಆ ಸಮಯ ಬಂದಾಗ ನೋಡ್ಕೊಂಡ್ರೆ ಆಯ್ತು. ನೋಡು, ಆದ್ರೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ನಡೆದಿರೋ ವಿಷಯ ಮಾತ್ರ ಗೊತ್ತಾಗ್ತಾ ಇದೆ. ಇದನ್ನ ಇಲ್ಲೇ ಬಿಟ್ಟು ಹೊರಡೋಣ, ನಡೆಯೋ. ನಿನಗೆ ಕೈ ಮುಗಿದು ಕೇಳುತ್ತೇನೆ ಅತ್ತಿಗೆ, ನಿನಗೆ ಕೈ ಮುಗಿದು ಕೇಳುತ್ತೇನೆ. ನನ್ನ ದೇವತೆ ಮೇಲೆ ಬಟ್ಟ ಬಿಚ್ಚಲು ಬಂದ ಬಂಡ ಬಡ್ಡಿ ಮಗ ಯಾರನ್ನದು ಹೇಳುತ್ತೀನಿ. ಪ್ರಾಣವನ್ನು ಕತ್ತರಿಸಿ ನನ್ನ ದೇವತೆ ಮೇಲೆ ರಕ್ತದ ಅಭಿಷೇಕ ಮಾಡುವವರೆಗೂ ನನಗೆ ನೆಮ್ಮದಿಲ್ಲ ಅತ್ತಿಗೆ, ನನಗೆ ನೆಮ್ಮದಿಲ್ಲ. ತಡಪಲ್ಲ, ಇನ್ನೊಂದೇ ಒಂದು ಮಾತು ಮಾತಾಡಿದ್ರು ನನ್ನ ಮೇಲೆ ಆಣೆಯಾಗಿದೆ. ತೊಡಗಿದ್ರು ಇಲ್ಲಿ ನಡೆದ ವಿಷಯನ ಯಾರಿಗೂ ಹೇಳೋದ್ ಬೇಡ, ನಡೆಯೋ ಹೋಗೋಣ ಮನೆಗೆ. ಅತ್ತಿಗಮ್ಮ, ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅತ್ತಿಯಮ್ಮ, ನೀನು ದೊಡ್ಡ ತಪ್ಪು. ಸರಿ ಮೈದನ, ತೊಡು. ಇಲ್ಲಿ ಯಾವುದೇ ಕಾರಣಕ್ಕೂ ಏನೇ ನಡೆದಿರೋ ವಿಷಯನ ನೀನು ಮನೆ ಹತ್ರ ಮಾತಾಡ್ಬಾರ್ದು. ಅಕಸ್ಮಾತ್ತಾಗಿ ನೀನೇನಾದ್ರೂ ಹೇಳಿದ್ರೆ ಅಂದ್ರೆ ನನ್ನ ಮೇಲೆ ಆಣಾಗಿದೆ. ಬಾರೋ ಹೋಗೋಣ. ಆಗಲೇ ಅತ್ತಿಗೆ, ನೀನು ಹೇಳೋ ಮಾತು ಪಾಲಿಸಬೇಕಲ್ಲ. ಮುಂದೆ ಆ ಸಮಯ ಬಂದಾಗ ಅದನ್ನು ತಿಳಿಸಿದರಾಯ್ತು. ಆಯ್ತು, ಆ ಸಮಯ ಬಂದಾಗ ನಾವೇ ನೋಡ್ಕೊಂಡ್ರಾಯ್ತು. ನಡಿ ಹೋಗೋಣ. ಭದ್ರ, ನನ್ನ ಆತ್ಮದಲ್ಲಿ ಕುದಿಯುತ್ತಿರುವ ಕಾಮಜ್ವಾಲಿಗೆ ತಣ್ಣೀರೆರಚಿ ಬಿಟ್ಟೆಯ ಮಗನೇ. ಆದರೆ ನನ್ನಲ್ಲಿ ಕುದಿಯುತ್ತಿರುವ ಕಾಮಜ್ವಾಲೆ ನಂದುತ್ತದೆ ಎಂದು ನೀನು ತಿಳಿದುಕೊಂಡಿದ್ದರೆ ಅದು ನಿನ್ನ ಮುಟ್ಟಾಳತನ ಭದ್ರ. ಮುಂದೊಂದು ದಿನ ನಾ ಬಯಸಿದ ಹಕ್ಕಿಯನ್ನು ಕುಕ್ಕಿ ಕುಕ್ಕಿ ರುಚಿ ನೋಡದಿದ್ದರೆ